ಎಲ್ರಿಗೂ ನಮಸ್ಕಾರ. ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕುಬೇರ ಲಕ್ಷ್ಮಿ ಪೂಜೆ ಮತ್ತು ಕುಬೇರ ಯಂತ್ರ ಪೂಜೆ ಮಾಡೋ ವಿಧಾನನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ಈ ಪೂಜೆಗೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ಎಷ್ಟೋ ಜನ ಮನೆಯಲ್ಲೇ ಬಿಸ್ನೆಸ್ ಮಾಡ್ತಿರೋರು, ಹಾಗೆ ಹಣದ ಸಮಸ್ಯೆ ಇದ್ದರೆ, ಸಾಲದ ಸಮಸ್ಯೆ ಇದ್ದರೆ ಈ ಒಂದು ಪೂಜೆನ ಮಾಡ್ಬೋದು. ಜನ ಆಕರ್ಷಣೆ ಮತ್ತು ಧನ ಆಕರ್ಷಣೆ ಆಗುವಂಥ ಮಂತ್ರ ಇದು. ಈ ಕುಬೇರ ಮಂತ್ರದ ಪೂಜೆನ ಪ್ರತಿದಿನ ಮಾಡ್ಬೋದು. ಎಷ್ಟು ದುಡಿದ್ರೂ ₹1 ನಿಲ್ತಾ ಇಲ್ಲ, ಮಾಡುವಂಥ ಬಿಸ್ನೆಸ್ನಲ್ಲೂ ನಮಗೆ ಇಂಪ್ರೂವ್ಮೆಂಟೇ ಇಲ್ಲ ಅನ್ನೋರು ಈ ಒಂದು ಕುಬೇರ ಮಂತ್ರದ ಪೂಜೆಯನ್ನು ಮಾಡ್ಕೋಬೋದು. ಬನ್ನಿ ಇವಾಗ ಇದಕ್ಕೆ ಏನೇನು ರೆಡಿ ಮಾಡ್ಕೋಬೇಕು ಅಂತ ಇವಾಗ ನೋಡ್ಕೊಂಬರೋಣ. ಈ ಪೂಜೆಗೆ 9 ಕಾಯಿನ್ಗಳು ಬೇಕು. ₹1 ಆದರೆ ₹1 9 ಕಾಯಿನ್ಗಳು, ₹2 ಆದರೆ ₹2 9 ಕಾಯಿನ್ಗಳು, ಅಥವಾ ₹5 ಆದರೆ ₹5 9 ಕಾಯಿನ್ಗಳು. ಒಂದೇ ರೀತಿಯ 9 ಕಾಯಿನ್ಗಳನ್ನು ತಗೋಬೇಕು. ಇದಾದಮೇಲೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು, ನಾವು ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಇಟ್ಕೊಂಡಿರ್ತೀವಿ, ಅದೇ ವಸ್ತುಗಳೇ ಸಾಕು. ಮತ್ತು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಅದೇನೇನು ಅಂತ. 6 ಗೋಮತಿ ಚಕ್ರ, 6 ಕವಡೆ, 6 ಕಮಲದ ಬೀಜ, 6 ಏಲಕ್ಕಿ, 6 ಲವಂಗ, 6 ಬಾದಾಮಿ, 1 ಶ್ರೀಫಲ ಮತ್ತು 6 ಗುಂಡು ಅಡಿಕೆ. ಇದ್ರ ಜೊತೆಗೆ ಕೊನೆಯದಾಗಿ 1 ಅರಿಶಿಣದ ಕೊಂಬು. ಇದಿಷ್ಟು ಒಂದು ಪ್ಲೇಟ್ನಲ್ಲಿ ಹಾಕಿಡಿ, ಇಲ್ಲ ಒಂದು ಬಟ್ಲಲ್ಲಿ ಹಾಕಿಡಿ. ಇದಿಷ್ಟು ಕೂಡ ಕುಬೇರ ಯಂತ್ರ ಪೂಜೆ ಮಾಡೋದಕ್ಕೆ ಬೇಕಾಗಿರುವ ವಸ್ತುಗಳು. ಇಷ್ಟು ರೆಡಿ ಆದಮೇಲೆ ಈ ಕುಬೇರ ಯಂತ್ರ ಕಾಪರ್ನಲ್ಲಿ ಬೇಕಿದ್ದರೆ ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ, ತೊಗೋಬೋದು. ಹೋದ ವರ್ಷ ನೀವು ಬರೆದಿರುವ ಯಂತ್ರ ಚೆನ್ನಾಗಿದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲ ಈ ವರ್ಷಕ್ಕೇ ಹೊಸದಾಗಿ ಬರಿತೀರಾ ಅಂದರೆ ಹಳೆ ಯಂತ್ರನ ಅದನ್ನು ಮಡಚಿ ತುಳಸಿ ಗಿಡದ ಪಾಟ್ನಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಅದರೊಳಗಡೆ ಹಾಕ್ಬಿಡಿ. ಇಲ್ಲ ನೀವೇನಾದರೂ ತೀರ್ಥಕ್ಷೇತ್ರಕ್ಕೆ ಹೋಗ್ತೀರಾ ಅಂದರೆ ಅಲ್ಲಿ ಹರಿಯುವ ನದಿಗೂ ಕೂಡ ನೀವು ಹಾಕ್ಬೋದು ಈ ಯಂತ್ರ ಬರೆದಿರುವ ಹಾಳೆನ. ಅಥವಾ ಹೋಗೋದು ತುಂಬ ದಿನ ಆಗುತ್ತೆ ಅಂತ ಅಂದರೆ ಅದನ್ನು ನಿಮ್ಮ ತುಳಸಿ ಗಿಡದ ಪಾಟ್ನಲ್ಲಿ ಹಾಕ್ಬಿಡಿ. ಆ ಯಂತ್ರದ ಪೇಪರ್ನ ಮಡಚಿ ನೀವು ಹಾಕ್ಬೋದು. ಮತ್ತು ಈ ವರ್ಷ ಹೊಸದಾಗಿ ಬರೆದು ನೀವು ವ್ರತನ ಮಾಡ್ಬೋದು. ಆದರೆ ಬರಿಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಬ್ಲೂ ಅಥವಾ ಗ್ರೀನ್ ಪೆನ್ನಲ್ಲೇ ಬರಿಬೇಕು. ಜೆಲ್ ಪೆನ್ ಆದರೂ ಯೂಸ್ ಮಾಡಿ ಅಥವಾ ಸ್ಕೆಚ್ ಪೆನ್ ಆದರೂ ಯೂಸ್ ಮಾಡಿ ಬರಿಬಹುದು. ನಿಮ್ಮ ಅಂಗೈಯಷ್ಟು ಪೇಪರ್ನ ಚಿಕ್ಕದಾಗಿ ತಗೊಳ್ಳಿ, ಅದರಲ್ಲಿ ಬಾಕ್ಸ್ಗಳನ್ನು ಹಾಕಿ ಈ ಒಂದು ನಂಬರ್ಗಳನ್ನು ಬರಿಬೇಕು. ಪೂಜೆ ಮಾಡೋಕ್ಕಿಂತ ಮುಂಚೆನೇ ಇದೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಈ ಪೂಜೆಗೆ ಅತಿ ಮುಖ್ಯವಾಗಿ ಬೇಕಾಗಿರುವುದು ಕುಬೇರ ಯಂತ್ರ ಮತ್ತು 9 ಕಾಯಿನ್ಗಳು ಮತ್ತು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು. ಇದಿಷ್ಟು ನಿಮ್ಮ ಹತ್ತಿರ ಇದ್ದರೆ ಸಾಕು. ಇದನ್ನು ಮುಂಚೆನೇ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಒಂದು ನಂಬರ್ಗಳನ್ನ ಬರ್ಕೋಬೇಕು. ಎಷ್ಟು ಬಾಕ್ಸ್ ಇದೆಯೋ ಅಷ್ಟು ಬಾಕ್ಸ್ ಒಳಗಡೆ ಅರಿಶಿನ ಕುಂಕುಮ ಇಡಿ. ಅದ್ರ ಮೇಲೆ ಈ 9 ನಾಣ್ಯಗಳನ್ನು ಇಡಬೇಕು. ದೇವರ ಮನೆಯಲ್ಲಿ ಒಂದು ಪೀಠ ಇಟ್ಟು ಅದ್ರ ಮೇಲೆ ತಟ್ಟೆ ಇಟ್ಟು ಅದರೊಳಗಡೆ ಕುಬೇರ ಯಂತ್ರನ ಪ್ರತಿಷ್ಠಾಪನೆ ಮಾಡಬೇಕು. ಇಲ್ಲ ಮನೆ ಮೇಲೆ ಅಷ್ಟದಳ ಪದ್ಮ ರಂಗೋಲಿ ಹಾಕಿ ಅದ್ರ ಮೇಲೆ ಒಂದು ಚಿಕ್ಕ ಪೀಠ ಇಟ್ಟು ಅಥವಾ ವಿಳ್ಯದೆಲೆ ಕೂಡ ಇಡ್ಬೋದು. ಅದರಲ್ಲಿ ಲಕ್ಷ್ಮೀನಾರಾಯಣರ ವಿಗ್ರಹ ಇಟ್ಟು ಅದ್ರ ಮುಂದೆ ವಿಳ್ಯದೆಲೆಯ ತೊಟ್ಟು ನಮ್ಮ ಬಲಭಾಗಕ್ಕೆ, ತುದಿ ನಮ್ಮ ಎಡಭಾಗಕ್ಕೆ ಬರಬೇಕು. ಈ ಥರ ನಿಮಗೆ ಇಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ತೊಟ್ಟನ್ನು ದೇವರ ಕಡೆ ತಿರುಗಿಸಿ ತುದಿಯನ್ನು ನಿಮ್ಮ ಕಡೆಗೆ ತಿರುಗಿಸ್ಕೊಳ್ಳಿ. ಅದ್ರ ಮೇಲೆ ಸ್ವಲ್ಪ ಅಕ್ಷತೆ, ಅರಿಶಿನ, ಕುಂಕುಮ, ಕೆಂಪು ಹೂನ ಹಾಕಿ ಅದ್ರ ಮೇಲೆ ಗಣಪತಿನ ಪ್ರತಿಷ್ಠಾಪನೆ ಮಾಡಬೇಕು. ಹಾಗೆ ಗಣಪತಿಗೆ 21 ಗರಿಕೆಗಳು, ಗೆಜ್ಜೆ ವಸ್ತ್ರ ಎಲ್ಲನೂ ಕೂಡ ಏರಿಸಿ ಕೆಂಪು ಹೂಗಳಿಂದ ಅಲಂಕರಿಸಿ. ಹಾಗೆ ಲಕ್ಷ್ಮೀನಾರಾಯಣರಿಗೂ ಕೂಡ ಗೆಜ್ಜೆ ವಸ್ತ್ರನ ಏರಿಸಬೇಕು. ಏನಾದರೂ ಒಂದು ಸಣ್ಣದಾದ ಚಿನ್ನದ ಒಡವೆನ ಇಡಿರಿ. ಉಂಗುರನೋ ಅಥವಾ ಕಿವಿ ಓಲೆನೋ ಯಾವುದಾದ್ರೂ ಸರಿ ಇದ್ದರೆ ಇಡಿ. ಅಥವಾ ಹೊಸದಾಗಿ ಒಡವೆ ಏನಾದರೂ ತೊಗೊಂಡಿದ್ರೆ ಅಂದರೆ ಅದನ್ನು ಕೂಡ ಲಕ್ಷ್ಮೀ ದೇವಿಗೆ ಧರಿಸ್ಬೋದು, ಪೂಜೆ ಮಾಡ್ಕೋಬೋದು. ಹಾಗೆ ಆ ಒಂದು ಲಕ್ಷ್ಮಿಯ ಬಲಭಾಗದಲ್ಲಿ ಲಕ್ಷ್ಮಿಗೆ ಪ್ರಿಯವಾಗಿರುವ ವಸ್ತುಗಳನ್ನು ಇಡಬೇಕು. ಅದಕ್ಕೂ ಕೂಡ ಅರಿಶಿನ ಕುಂಕುಮ ಹಚ್ಚಿ ಕೆಂಪು ಹೂಗಳನ್ನು ಇಡಬೇಕು. ಮತ್ತು ಲಕ್ಷ್ಮಿಯ ಎಡಭಾಗದಲ್ಲಿ ಕುಬೇರ ಯಂತ್ರವನ್ನು ಸ್ಥಾಪನೆ ಮಾಡಬೇಕು. ಒಂದು ಮಣೆ ಮೇಲೆ ಇಡಬೇಕು. ಆದರೆ ಯಂತ್ರನ ಬರೀ ನೆಲದ ಮೇಲೆ ಇಡಲೇಬೇಡಿ. ಕುಬೇರ ಯಂತ್ರಕ್ಕೆ ಮೊದಲೇ ಕಾಯಿನ್ಗಳನ್ನ ತೊಳೆದು ಇಟ್ಕೊಳ್ಳಿ. ಯಂತ್ರಕ್ಕೆ ಅರಿಶಿನ ಕುಂಕುಮ ಇಟ್ಟು ಅದ್ರ ಮೇಲೆ ತೊಳೆದಿರುವ ಕಾಯಿನ್ಗಳನ್ನು ಒಂದು ಬಾಕ್ಸ್ಗೆ 1 ಕಾಯಿನ್ ಥರ 9 ಕಾಯಿನ್ಗಳನ್ನು 9 ಬಾಕ್ಸ್ನಲ್ಲಿ ಇಟ್ಟು ಅದ್ರ ಮೇಲೇನು ಅರಿಶಿನ ಕುಂಕುಮ ಕೆಂಪು ಹೂ ಅಥವಾ ಸಾವಂತಿಗೆ ಹೂನ ಎಲ್ಲ ಕಾಯಿನ್ಗಳಿಗೂ ಇಡಬೇಕು. ಹಳದಿ ಅಥವಾ ಕೆಂಪು ಹೂಗಳನ್ನು ಆ ಕಾಯಿನ್ಗಳ ಮೇಲೆ ಇಡಬೇಕು. 2 ತುಪ್ಪದ ದೀಪಗಳನ್ನು ಹಚ್ಚಿ, ಇಲ್ಲ ನಿಮ್ಮ ಹತ್ತಿರ ಮಣ್ಣಿನ ದೀಪ ಇದ್ದರೆ ಅದನ್ನೇ ಹಚ್ಬೋದು. ಆದರೆ ಯಾವುದೇ ದೀಪ ಹಚ್ಚಿದರೂ ತುಪ್ಪದ ದೀಪನೇ ಹಚ್ಚಬೇಕು.
ಇಷ್ಟೆಲ್ಲ ರೆಡಿ ಆದಮೇಲೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ಒಳ್ಳೆ ರೇಷ್ಮೆ ಸೀರೆನ ಅಥವಾ ಕಾಟನ್ ಸೀರೆನ ಉಟ್ಕೊಳ್ಳಿ. ಇಲ್ಲ ನೀವೇನಾದರೂ ಪೂಜೆಗೆ ಅಂತ ಸಪ್ರೇಟ್ ಸೀರೆ ಇಟ್ಟಿದ್ರೆ ಅದನ್ನು ಉಟ್ಕೋಬೋದು. ನಂತರ ಹೊಸ್ತಿಲಿಗೆ ಪೂಜೆ ಮಾಡಿ ದೀಪ ಹಚ್ಚಿ, ತುಳಸಿ ಗಿಡಕ್ಕೂ ದೀಪ ಹಚ್ಚಿ ಪೂಜೆ ಮಾಡಿ ಆಮೇಲೆ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹೂ ಅಕ್ಷತೆನ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಹಣಕಾಸಿನ ಸಮಸ್ಯೆ ಏನೇ ಇದ್ದರೂ ಕೂಡ ಹೇಳ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಹೂ ಅಕ್ಷತೆನ ಗಣಪತಿ ಮುಂದೆ ಹಾಕಿ ಗಣಪತಿ ಸ್ತೋತ್ರ ಬಂದರೆ ಯಾವುದಾದ್ರೂ ಹೇಳ್ಕೊಳ್ಳಿ. ನಂತರ ನಿಮ್ಮ ಮನೆ ದೇವ್ರನ್ನ ಸ್ಮರಣೆ ಮಾಡ್ಕೊಳ್ಳಿ. ಲಕ್ಷ್ಮೀ ನಾರಾಯಣರನ್ನು ಸ್ಮರಣೆ ಮಾಡ್ಕೊಳ್ಳಿ. ಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಯಾವಾಗಲೂ ಕೂಡ ಅಷ್ಟೇ, ನಾರಾಯಣನಿಗೆ ಎಷ್ಟು ಭಕ್ತಿ ತೋರಿಸ್ತೀವೋ ಅಷ್ಟು ಬೇಗನೆ ಲಕ್ಷ್ಮಿ ನಮಗೆ ಒಲಿತಾರೆ. ನಿಮಗೆ ಯಾವುದು ಬರುತ್ತೋ ಅದೇ ಹೇಳ್ಕೊಳ್ಳಿ. ಇಲ್ಲ ನಮಗೆ ಬರೋದೇ ಇಲ್ಲ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ 11 ಸಾಲಿ ಹೇಳ್ಕೊಳ್ಳಿ. ಮತ್ತು ಲಕ್ಷ್ಮೀದೇವಿಯ ಅಷ್ಟೋತ್ತರ ನೀವು ಕುಂಕುಮದಿಂದ ಅರ್ಚನೆ ಮಾಡಿಕೊಂಡ್ರೂ ಪರವಾಗಿಲ್ಲ ಅಥವಾ ಬಿಡಿ ಹೂಗಳಿಂದ ಮಾಡಿಕೊಂಡ್ರೂ ಪರವಾಗಿಲ್ಲ. ನಂತರ ಕುಬೇರ ಮಂತ್ರನ 108 ಸಾಲಿ ಹೇಳ್ಕೋಬೇಕು. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನ ಧಾನ್ಯಾಧಿಪತೆಯೇ ಧನ ಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹ. ಈ ಕುಬೇರ ಮಂತ್ರನ 108 ಸಲ ಹೇಳ್ಕೋಬೇಕು. ಇದಾದ ನಂತರ ಕನಕದಾರ ಸ್ತೋತ್ರನ ಹೇಳ್ಕೊಳ್ಳಿ 1 ಸಾಲಿ. ಲಕ್ಷ್ಮಿ ಅಷ್ಟೋತ್ತರ ಕುಬೇರ ಮಂತ್ರವನ್ನು 108 ಸಲ ಹೇಳ್ಕೋಬೇಕು. ಇದ್ರ ಜೊತೆಗೆ ಕನಕದಾರ ಸ್ತೋತ್ರನ ಹೇಳ್ಕೋಬೇಕು. ಈ ಮೂರನ್ನು ತಪ್ಪದೆ ಸಂಜೆ 5:30 ಅಂದರೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡುವಾಗ ಇದಿಷ್ಟನ್ನು ಹೇಳ್ಕೋಬೇಕು. ಇದೆಲ್ಲ ಆದಮೇಲೆ ದೇವರಿಗೆ ನೈವೇದ್ಯ ಮಾಡಬೇಕು. ಕುಬೇರ ಯಂತ್ರಕ್ಕೆ ಕೆಂಪು ಕಲ್ಲು ಸಕ್ಕರೆ ಅಥವಾ ಡ್ರೈ ಫ್ರೂಟ್ಸು, ಬಾಳೆಹಣ್ಣು ಏನು ಬೇಕಾದರೂ ಇಡ್ಬೋದು. ಮತ್ತು ನೀವು ಮನೆಯಲ್ಲಿ ಸಿಹಿ ಪದಾರ್ಥ ಮಾಡಿದರೆ ಅದನ್ನು ಕೂಡ ಇಡ್ಬೋದು. ಇನ್ನು 2 ಬೆಟ್ಟದ ನೆಲ್ಲಿಕಾಯಿಂದ ದೀಪ ಮಾಡಿ ಆರತಿ ಮಾಡ್ಕೊಳ್ಳಿ. ನೆಲ್ಲಿಕಾಯಿ ದೀಪದಿಂದ ಎಲ್ಲ ದೇವರಿಗೂ ಆರತಿ ಮಾಡಿ ನಂತರ ಲಕ್ಷ್ಮೀ ದೇವರ ಮುಂದೆ ಆ ದೀಪನ ಇಡಬೇಕು. ಆಮೇಲೆ ಮಹಾಮಂಗಳಾರತಿ ಮಾಡಿ ಮನೆಯವರೆಲ್ಲರಿಗೂ ಕೊಡಿ. ನೀವು ಮಂಗಳಾರತಿ ತಗೊಂಡು ಪ್ರದಕ್ಷಿಣೆ ಹಾಕಿ. ನಂತರ ಸ್ವಲ್ಪ ಹೊತ್ತಾದ ಮೇಲೆ ರಾತ್ರಿ ಕದಲಿಸಿ ಬೆಳಗ್ಗೆ ವಿಸರ್ಜನೆ ಮಾಡ್ಬೋದು. ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ ಹಳೇದಾದ ಕುಬೇರ ಯಂತ್ರನ ಏನು ಮಾಡಬೇಕು, ಮತ್ತು ಕುಬೇರ ಮಂತ್ರ ಯಾವುದು, ಮತ್ತು ಕುಬೇರ ಪೂಜೆನ ಯಾವ ಥರ ಮಾಡ್ಕೋಬೇಕು ಅನ್ನೋದು ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಯಾಕೆ ತಡ, ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.